ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ವಾರಸುದಾರರೊಬ್ಬರು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸು. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸುತ್ತಿದ್ದಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸಲು ಹವಣಿಸುತ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿ ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗುವ ಬದಲು ಐವಿಎಫ್ನಂತಹ ಪರಿಣಾಮಕಾರಿ ಚಿಕಿತ್ಸೆ ಪಡೆಯಬಹುದಾಗಿದೆ. ಬಂಜೆತನ ಹಾಗೂ ಐವಿಎಫ್ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಜನಿಸ್ತಾ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಶ್ವೇತಾ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಮೊದಲನೇದಾಗಿ ಐವಿಎಫ್ಗಿಂತ ಮುಂಚಿತವಾಗಿ ಬಂಜೆತನದ ಬಗ್ಗೆ ತಾವು ಇಂಟ್ರೊಡಕ್ಷನ್ ಕೊಡಲೇಬೇಕು. ಬಂಜೆತನ ಅಂದರೆ ಏನು? ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಓಕೆ, ಇದನ್ನು ನಾವು ಇಂಗ್ಲೀಷಲ್ಲಿ ಎಲ್ಲ ಕಾಮನ್ ಆಗಿ ಏನು ಕರೀತಾರೆ ಅಂದರೆ ಇನ್ಫರ್ಟಿಲಿಟಿ ಅಥವಾ ಸಬ್ ಫರ್ಟಿಲಿಟಿ ಅಥವಾ ಫರ್ಟಿಲಿಟಿ ಇಶ್ಯೂಸ್ ಅಂತ ಹೇಳ್ತಾರೆ. ಇವಾಗ ಯಾರಿಗೆ ನಾವು ಈ ಫರ್ಟಿಲಿಟಿ ಇಶ್ಯೂ ಇದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಇವರು ಪ್ರೆಗ್ನೆನ್ಸಿಗೆ 1 ವರ್ಷ ಕಂಟಿನ್ಯೂಸ್ ಆಗಿ ಟ್ರೈ ಮಾಡಬೇಕು. ಅಂದರೆ 12 ತಿಂಗಳು ಕಂಟಿನ್ಯೂಸ್ ಆಗಿ ಇವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು. ಯಾರಿಗೆ ಈ 12 ತಿಂಗಳಲ್ಲಿ ಪ್ರೆಗ್ನೆನ್ಸಿ ಆಗಿರಲ್ವಲ್ಲ, ಇವ್ರಿಗೆ ನಾವು ಇನ್ಫರ್ಟೈಲ್ ಕಪಲ್ ಅಂತ ಕರಿತೀವಿ ಅಥವಾ ಸಬ್ ಫರ್ಟೈಲ್ ಕಪಲ್ ಅಂತ ಕರಿತೀವಿ ಅಥವಾ ಬಂಜೆತನ ಅಂತ ಹೇಳ್ತಾರೆ. ಇದರಲ್ಲಿ ನಮಗೆ 2 ವಿಧಾನ ಇದೆ. ಒಂದು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಇನ್ನೊಂದು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಇವ್ರಿಗೆ ಮಕ್ಕಳೇ ಆಗಿರಲ್ಲ. ಸೊ ವಿ ಕಾಲ್ ಅಂದರೆ ಪ್ರೈಮರಿ ಇನ್ಫರ್ಟಿಲಿಟಿ ಇಸ್ ದಿಸ್. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಇವ್ರಿಗೆ ಮುಂಚೆ ಒಂದು ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಆಗಿ ಒಂದು ಮಗು ಡೆಲಿವರಿ ಆಗಿರಬಹುದು ಅಥವಾ ಮಿಸ್ಕ್ಯಾರೇಜ್ ಆಗಿರಬಹುದು ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಥವಾ ಬೇರೆ ಅಬ್ನಾರ್ಮ್ಯಾಲಿಟೀಸ್ ಕೂಡ ಆಗಿರಬಹುದು. ಸೊ ಯಾರಿಗೆ ಒಂದು ಅರ್ಲಿಯರ್ ಪ್ರೆಗ್ನೆನ್ಸಿ ಆಗಿರುತ್ತೋ ಇವ್ರಿಗೆ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಡಾಕ್ಟರ್, ಈಗ ಬಂಜೆತನ ಅಂದ ತಕ್ಷಣ ಎಲ್ಲರೂ ಐವಿಎಫ್ ಮೊರೆ ಹೋಗಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಐವಿಎಫ್ ಅಂದರೆ ಏನು? IVF ಅಂತ ಹೇಳಿದ್ರೆ ನಾವು ಪ್ರಣಾಳ ಶಿಶು ಅಂತ ಕರಿತೀವಿ. ಸೊ ಇದನ್ನು ಈ ಟೆಕ್ನಾಲಜಿ ಒಂದು ವಿಧಾನ ಪ್ರೆಗ್ನೆನ್ಸಿ ಆಗಲಿಕ್ಕೆ, ಯಾರಿಗೆ ಇವಾಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತಿರುತ್ತೋ ಅಥವಾ ದೇರ್ ಆರ್ ಪರ್ಟಿಕ್ಯುಲರ್ ಇಂಡಿಕೇಶನ್ಸ್ ನಾವು IVFಗೆ ರೆಕಮೆಂಡ್ ಮಾಡ್ತೀವಿ. ಆ ಇಂಡಿಕೇಶನ್ಸ್ ನಾನು ಹೇಳ್ತೀನಿ ಏನು ಅಂತ. ಬಟ್ IVFಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈ ಅಂಡಾಣುನ ಇಂಜೆಕ್ಷನ್ಸ್ ಮೂಲಕ ಬೆಳೆಸಿ ಅದನ್ನು ಆಚೆ ತೆಗೆದು ಲ್ಯಾಬಲ್ಲಿ ಒಂದು 3 ದಿನದಿಂದ 5 ದಿನ ತನಕ, ಅಂದರೆ ಅವ್ರ ಯಜಮಾನ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡಿ ಈ ಭ್ರೂಣನ ನಾವು ಲ್ಯಾಬಲ್ಲಿ ಕಲ್ಚರ್ ಮಾಡ್ತೀವಿ. ಸುಮಾರು ಒಂದು 3 ದಿನದಿಂದ 5 ದಿನ ತನಕ ಕಲ್ಚರ್ ಮಾಡಿ ಈ ಭ್ರೂಣನ ಆ ಮಹಿಳೆ ಯೂಟ್ರಸಲ್ಲಿ ನಾವು ವಾಪಸ್ ಇರ್ತೀವಿ. ಇದನ್ನು ನಾವು IVF ಅಥವಾ ಪ್ರಣಾಳ ಶಿಶು ಅಂತ ಹೇಳ್ತೀವಿ. IVF ಒಂದು ವಿಧಾನ ಅಷ್ಟನ್ನೇ ಪ್ರೆಗ್ನೆನ್ಸಿ ಆಗಲಿಕ್ಕೆ. ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ದಟ್ ಈಸ್ ಆ್ಯಸ್ ಯೂಶುವಲ್ ಆಸ್ ಅದರ್ ಪ್ರೆಗ್ನೆನ್ಸೀಸ್. ಓಕೆ ಡಾಕ್ಟರ್, IVF ಟ್ರೀಟ್ಮೆಂಟ್ ಪಡಿಬೇಕು ಅಂತಂದರೆ ಮುಂಚಿತವಾಗಿ ಯಾವೆಲ್ಲ ಟೆಸ್ಟ್ ಮಾಡಬೇಕಾಗುತ್ತೆ? ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ನಾವು IVF ಸಜೆಸ್ಟ್ ಮಾಡಲ್ಲ. ಯಾರಿಗೆ IVF ಬೇಕಾಗುತ್ತೆ ಅಂದರೆ, ಮದುವೆ ಆಗಿ ಸುಮಾರು ವರ್ಷಗಳಾಗಿರುತ್ತೆ, ಮೇ ಬಿ ಅರೌಂಡ್ 10 ಇಯರ್ಸ್ 11 ಇಯರ್ಸ್ 15 ಇಯರ್ಸ್, ಇವ್ರಿಗೆ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಆಗಿರಲ್ಲ. ಇದನ್ನು ನಾವು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ, ಲೈಕ್ ದ ನೇಮ್ ಸಜೆಸ್ಟ್, ಪ್ರೆಗ್ನೆನ್ಸಿ ಆಗದಿರೋದಕ್ಕೆ ಅನ್ಎಕ್ಸ್ಪ್ಲೈನ್ಡ್ ರೀಸನ್ಸ್ಗಳಿರುತ್ತೆ. ಅಂದರೆ ಎಲ್ಲ ಅಂದರೆ ವೈಫಲ್ಲೂ ನಾರ್ಮಲ್ ಇರುತ್ತೆ, ಹಸ್ಬೆಂಡ್ ಕೌಂಟ್ ಮೊಟಿಲಿಟಿ ಎಲ್ಲ ನಾರ್ಮಲ್ ಇರುತ್ತೆ, ಟ್ಯೂಬ್ಸ್ ಚೆನ್ನಾಗಿರುತ್ತೆ, ಶಿ ವಿಲ್ ಬಿ ಓವ್ಯುಲೇಟಿಂಗ್ ಆ್ಯಂಡ್ ಯೆಟ್ ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಇದು ನಮಗೆ ಮೈಕ್ರೋ ಮಾಲಿಕ್ಯುಲರ್ ಲೆವೆಲಲ್ಲಿ ಪ್ರಾಬ್ಲಮ್ ಇರುತ್ತೆ. ಸೊ ಇದನ್ನು ನಾವು ಆ ಲೆವೆಲಿಗೆ ಹೋಗಿ ಟ್ರೀಟ್ ಮಾಡಿ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಮೇಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದರೆ ವೀರ್ಯಾಣುವಲ್ಲಿ ನಮಗೆ ಕೌಂಟ್ ಚೆನ್ನಾಗಿರಬೇಕು, ಮೊಟಿಲಿಟಿ ಚೆನ್ನಾಗಿರಬೇಕು, ನಾರ್ಮಲ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಕೌಂಟ್ ಅಂದರೆ ನಮಗೆ ಮಿನಿಮಮ್ ಇಷ್ಟು 15 ಮಿಲಿಯನ್ ಪರ್ ml ಸಿಮೆನ್ ಕೌಂಟ್ ಇರಬೇಕು, ಸ್ಪರ್ಮ್ ಕೌಂಟ್ ಇರಬೇಕು. ಸೊ ಈ ಥರ ಇದ್ದಾಗ ಅವ್ರಿಗೆ ನಾರ್ಮಲ್ ಪ್ರೆಗ್ನೆನ್ಸಿ ಅಚೀವ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಮೊಟಿಲಿಟಿ ಅಂದರೆ
ವೇಗವಾಗಿ ಓಡಾಡೋ ಸ್ಪರ್ಮ್ಸು. ಈ ಮೊಟಿಲಿಟಿ ನಮಗೆ ಆಲ್ಮೋಸ್ಟ್ 40% ಸ್ಪರ್ಮ್ಸ್ ಮೊಟೈಲ್ ಇರಬೇಕು, ಅಂದರೆ 40% ಸ್ಪರ್ಮ್ಸು ಓಡಾಡ್ತಿರ್ಬೇಕು. ನಾರ್ಮಲ್ ಫಾರ್ಮ್ಸ್ ಅಂತ ಹೇಳಿದಾಗ ಒಂದು ಸ್ಪರ್ಮ್ಗೆ ಒಂದು ತಲೆ, ಕತ್ತು, ಬಾಲ ಎಲ್ಲ ಇರುತ್ತೆ. ಇದು ಪ್ರಪೋರ್ಷನೇಟ್ ಆಗಿರಬೇಕು. ಅಬ್ನಾರ್ಮಲ್ ಫಾರ್ಮ್ಸ್ ಇರುತ್ತೆ, ಅಂದರೆ ಚಿಕ್ಕ ತಲೆ, ತುಂಬ ದೊಡ್ಡ ತಲೆ, ಅಥವಾ ಚಿಕ್ಕ ಬಾಲ, 2 ಬಾಲ, ಈ ಥರ ಎಲ್ಲ ಇರುತ್ತೆ. ದೀಸ್ ಆರ್ ಅಬ್ನಾರ್ಮಲ್ ಫಾರ್ಮ್ಸ್ ಅಂತ ಕರಿತೀವಿ. ನಮಗೆ ಯಾವಾಗ ಸಿವಿಯರ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ ಮೇಲ್ ಫ್ಯಾಕ್ಟ್ರಲ್ಲಿ, ಇನ್ ದ ಸೆನ್ಸ್ ಕೌಂಟ್ ಕಮ್ಮಿ ಇರ್ಬೋದು, ಮೊಟಿಲಿಟಿ ಕಮ್ಮಿ ಇರ್ಬೋದು, ನಾರ್ಮಲ್ ಫಾರ್ಮ್ಸ್ ಕಮ್ಮಿ ಇರ್ಬೋದು. ಇಂಥವರಲ್ಲೂ ನಮಗೆ ಸಿವಿಯರ್ ಆಲಿಗೋ ಅಸ್ಥೆನೋಟೆರಿಟೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಇಂಥವರಲ್ಲಿ ನಾವು IVF ಇಸ್ ದ ಫಸ್ಟ್ ಲೈನ್ ಆಫ್ ಚಾಯ್ಸ್. ನೆಕ್ಸ್ಟ್ ಟ್ಯೂಬಲ್ ಬ್ಲಾಕ್. ಟ್ಯೂಬ್ಸ್ ಅಂದರೆ ಗರ್ಭದ ಪಕ್ಕ 2 ನಾಳಗಳಿರುತ್ತೆ. ಇದನ್ನು ನಾವು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಈ ಫೆಲೋಪಿಯನ್ ಟ್ಯೂಬ್ಸ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಈ ಫೆಲೋಪಿಯನ್ ಟ್ಯೂಬಲ್ಲೇ ಎಗ್ ಮತ್ತು ಸ್ಪರ್ಮ್, ಅಂದರೆ ಅಂಡಾಣು ಮತ್ತು ವೀರ್ಯಾಣು ಸೇರಿ ಭ್ರೂಣ ಆಗುತ್ತೆ. ಈ ಭ್ರೂಣ ಆಮೇಲೆ ಗರ್ಭದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಟ್ಯೂಬ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿ ಆಗಬೇಕು ಅಂತ ಹೇಳಿದಾಗ ಟ್ಯೂಬ್ ಚೆನ್ನಾಗಿರಬೇಕು ಮತ್ತು ಇದು ಫಂಕ್ಷನಿಂಗ್ ಇರಬೇಕು. ಕೆಲವೊಂದು ಸತಿ ಏನಾಗುತ್ತೆ, ಈ ಟ್ಯೂಬಲ್ ಬ್ಲಾಕ್ ಆಗಿರ್ಬೋದು, ಹಲವಾರು ಕಾರಣಗಳಿಂದ ಬ್ಲಾಕ್ ಆಗಿರ್ಬೋದು. ಮೇ ಬಿ ಇನ್ಫೆಕ್ಷನ್ ಇರ್ಬೋದು, ಅಥವಾ ಪ್ರೀವಿಯಸ್ ಸರ್ಜರೀಸ್ ಇರ್ಬೋದು. ಈ ಥರ ಬ್ಲಾಕ್ ಆಗಿದ್ದಾಗ ನಮಗೆ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಇನ್ನೊಂದು ವೆರಿ ರೇರ್ ಸಿಚುವೇಶನ್ ಅಂತ ಹೇಳ್ಬೋದು, ಅಂದರೆ ಪ್ರಿಮ್ಯಾಚೂರ್ ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಪ್ರಿಮ್ಯಾಚೂರ್ ಒವೇರಿಯನ್ ಫೇಲಿಯರ್ ಅಂದರೆ ಇವರು ಯಂಗಾಗೇ ಇರ್ತಾರೆ. ಮೇ ಬಿ ಅರೌಂಡ್ ನಮ್ಮ ಈ ರೀಜನಲ್ಲಿ ಮೇ ಬಿ ಮೆನೋಪಾಸ್ ಅಂದರೆ ಮುಟ್ಟು ನಿಲ್ಲೋ ಟೈಮ್ ಮೇ ಬಿ ಅರೌಂಡ್ 40-42 ಇಯರ್ಸ್ ತನಕ ಮುಟ್ಟು ನಿಲ್ಲುತ್ತೆ. ಕೆಲವೊಬ್ಬರಿಗೆ ದುರಾದೃಷ್ಟದಿಂದ ಮೇ ಬಿ ಜೆನೆಟಿಕ್ ರೀಸನ್ಸ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ರೀಸನ್ಸ್ ಇರ್ಬೋದು. ಇದರಿಂದ ಏನಾಗುತ್ತೆ, ಅವ್ರ ಒವೇರಿಯನ್ ಫಂಕ್ಷನ್ ಅಂದರೆ ಅಂಡಾಣು ಬರೋ ಕೆಪಾಸಿಟಿ ವಯಸ್ಸಕ್ಕಿಂತ ಮುಂಚೆನೇ ನಿಂತೋಗ್ಬಿಡುತ್ತೆ. ಇದನ್ನು ನಾವು ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಇಂಥವರಲ್ಲೂ ಕೂಡ ನಾವು IVF ಮಾಡೋ ಸಿಚುವೇಶನ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಒಂದು ವೇಳೆ ಪುರುಷರಲ್ಲಿ ಸಮಸ್ಯೆ ಕಂಡು ಬಂದರೆ IVF ಚಿಕಿತ್ಸೆ ಅಗತ್ಯ ಇದೆಯಾ ಇಲ್ವಾ, ಹೇಗೆ? ಫಸ್ಟ್ ಆಫ್ ಆಲ್ ಇದು ಯಾವ ಥರ ಅಬ್ನಾರ್ಮ್ಯಾಲಿಟಿ ಇದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಕೆಲವೊಂದು ಸತಿ ಮೈಲ್ಡ್ ಇದ್ದಾಗ ನಾವು ಮೆಡಿಸಿನ್ಸ್, ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಇದನ್ನು ಮೂಲಕ ನಾವು ಕೊಟ್ಬಿಟ್ಟು ಮೆಡಿಸಿನ್ಸ್ ಅವ್ರಿಗೆ ಕೊಟ್ಟು ಮೇ ಬಿ ಅರೌಂಡ್ 2 to 3 ಮಂತ್ಸ್ ಆದಮೇಲೆ ಮತ್ತೆ ಸ್ಪರ್ಮ್ ಕೌಂಟ್ನ ರಿಪೀಟ್ ಮಾಡ್ತೀವಿ. ಮೈಲ್ಡ್ ಮೇಲ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಕೆಲವೊಂದು ಸತಿ ಏನಾಗುತ್ತೆ, ಟೆಸ್ಟಸ್ ಹತ್ರ, ಸ್ಕ್ರೋಟಲ್ ಏರಿಯಾ ಹತ್ರ ನಮಗೆ ವ್ಯಾರಿಕೋಸೀಲ್ ಅಂತ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ವೇನ್ಸ್ ಎಲ್ಲ ಡೈಲೇಟ್ ಆಗಿರುತ್ತೆ ಸುತ್ತಲ, ಅರೌಂಡ್ ದ ಟೆಸ್ಟಿಸ್. ಇದು ಕೂಡ ನಮಗೆ ಮೊಟಿಲಿಟಿ ಮತ್ತು ಮಾರ್ಫಾಲಜಿ ಅಫೆಕ್ಟ್ ಆಗುತ್ತೆ. ಈ ಥರ ಏನಾದರೂ ಇದ್ದಾಗ ನಾವು ಸರ್ಜರಿನ ರೆಕಮೆಂಡ್ ಮಾಡ್ತೀವಿ, ಸಪೋಸ್ ಸಿಮೆನ್ ಅಬ್ನಾರ್ಮ್ಯಾಲಿಟಿ ಇತ್ತು ಅಂತ ಹೇಳಿದಾಗ. ವೆರಿ ಸಿವಿಯರ್ ಮೇಲ್ ಫ್ಯಾಕ್ಟರ್ ಇತ್ತು, ಅಥವಾ ಎಜೋಸ್ಪರ್ಮಿಯಾ ಅಂತ ಕರಿತೀವಿ. ಎಜೋಸ್ಪರ್ಮಿಯಾ ಅಂದರೆ ಸ್ಪರ್ಮ್ ಕಣಗಳು ಕಾಣಿಸಲ್ಲ ಸಿಮೆನಲ್ಲಿ. ಇಂಥವ್ರಿಗೆ ನಾವು ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸಿವಿಯರ್ ಮತ್ತು ಎಜೋಸ್ಪರ್ಮಿಯಾ ಇದ್ದಾಗ ನಾವು IVFನ ರೆಕಮೆಂಡ್ ಮಾಡ್ತೀವಿ. ಬೇರೆದಿದ್ದಾಗ, ಮೈಲ್ಡ್ ಅಥವಾ ಮಾಡ್ರೇಟ್ ಇದ್ದಾಗ, ವಿ ಕ್ಯಾನ್ ಟ್ರೈ ಓರಲ್ ಮೆಡಿಕೇಶನ್ಸ್. ಓಕೆ ಡಾಕ್ಟರ್, IVF ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳೋದಾದರೆ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕು, ಹೇಗೆ? ನಾವು 2nd ಡೇ ಅಥವಾ 3rd ಡೇಯಿಂದನೇ ಶುರು ಮಾಡಬೇಕು. ಇಲ್ಲೇನು ಮಾಡ್ತೀವಿ ಅಂದರೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಇವ್ರದ್ದು ಅಂಡಾಣು ಬರೋ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಹಾರ್ಮೋನ್ ಲೆವೆಲ್ಸ್ ಎಲ್ಲ ಮಾಡಿ ಇವ್ರಿಗೆ ನಾವು ಪ್ಯೂರ್ FSH ಇಂಜೆಕ್ಷನ್ಸ್ ಕೊಡ್ತೀವಿ. ಇದನ್ನು ನಾವು ಆಲ್ಮೋಸ್ಟ್ 10 to 12 ಡೇಸ್ ತನಕ ಇಂಜೆಕ್ಷನ್ ಕೊಡಬೇಕು. ಈ ಮಧ್ಯದಲ್ಲಿ ಅವರು ಮೇ ಬಿ ಅಬೌಟ್ 5 to 6 ಟೈಮ್ಸ್ ಸ್ಕ್ಯಾನಿಂಗಿಗೆ ಬರ್ತಾರೆ. ಈಚ್ ಟೈಮ್ ಸ್ಕ್ಯಾನಿಂಗಿಗೆ ಬಂದಾಗ ಇದು ಫಾಲಿಕಲ್ ಸೈಜ್ ಎಷ್ಟಿದೆ ಅಂತ ನೋಡಿಕೊಂಡು, ಇವ್ರದ್ದು ಎಷ್ಟು ನಂಬರ್ ಬರ್ತಾ ಇದೆ ಅಂತೆಲ್ಲ ನೋಡಿಕೊಂಡು ನಾವು ಫರ್ದರ್ ಡೋಸೇಜ್ನ ಡಿಸೈಡ್ ಮಾಡ್ತೀವಿ. ಡೋಸೇಜ್ ಆಫ್ ಇಂಜೆಕ್ಷನ್ಸ್ ವಿಲ್ ಬಿ ವಿದಿನ್ ದ ಲಿಮಿಟ್ಸ್. ಎಕ್ಸೆಸಿವ್ ಡೋಸೇಜ್ ಇರಲ್ಲ. ಆಲ್ಮೋಸ್ಟ್ ಎಗ್ ಸೈಜ್ ರೀಚ್ ಆದಮೇಲೆ ನಾವು ಇದನ್ನು ಎಗ್ ರಿಲೀಸಿಂಗ್ ಇಂಜೆಕ್ಷನ್ ಕೊಟ್ಬಿಟ್ಟು ಎಗ್ ಹೊಡೆಯೋಕ್ಕಿಂತ ಮುಂಚೆ ನಾವು ಆ ಅಂಡಾಣುನ ಕಲೆಕ್ಟ್ ಮಾಡ್ತೀವಿ. ಈ ಅಂಡಾಣುನ ನಾವು ಅನಸ್ಥೀಸಿಯಲ್ಲಿ ಕಲೆಕ್ಟ್ ಮಾಡ್ತೀವಿ. ಇದು ಕಲೆಕ್ಟ್ ಮಾಡಿದ್ಮೇಲೆ ನಾವು ಇಮಿಡಿಯೇಟ್ಲಿ ಅದನ್ನು ಲ್ಯಾಬಿಗೆ ಕೊಡ್ತೀವಿ. ಲ್ಯಾಬಲ್ಲಿ ನಮ್ದು ಎಂಬ್ರಿಯಾಲಜಿಸ್ಟ್ ಇರ್ತಾರೆ, ಅವ್ರು ಹೇಳ್ತಾರೆ ನಮಗೆ ಎಗ್ ಕೌಂಟ್ ಎಷ್ಟು ಸಿಕ್ಕಿದೆ. ಕೆಲವೊಬ್ರಿಗೆ 5 ಸಿಕ್ಬೋದು, ಕೆಲವರಿಗೆ 10 ಸಿಕ್ಬೋದು, ಕೆಲವರಿಗೆ 15 ಸಿಕ್ಬೋದು. ಈ ಥರ ಕೌಂಟ್ ಹೇಳ್ತಾರೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಕಾವ್ಯ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಾವ್ಯ ಅವರೇ. ಕಾವ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ ಡಾಕ್ಟರ್, ಸಂಪರ್ಕ ಕಟ್ಟಾಗಿದೆ, ತಾವು ಕಂಟಿನ್ಯೂ ಮಾಡಿ. ಇದು ಕೌಂಟ್ ಹೇಳಿದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ನೆಕ್ಸ್ಟು ಅವ್ರ ಯಜಮಾನ್ರ ವೀರ್ಯಾಣುನ ನಾವು ಪ್ರೊಸೆಸ್ ಮಾಡಿ ಅಲ್ಲಿ ನಾವು ಒಳ್ಳೆ ಸ್ಪರ್ಮ್ನ ಆಯ್ಕೆ ಮಾಡಿಬಿಟ್ಟು ಸಿವಿಯರ್ ಮೇಲ್ ಫ್ಯಾಕ್ಟರ್ ಇರಬೇಕಾದ್ರೆ ICSI ಅಂತ ಮಾಡ್ತೀವಿ. ICSI ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ.
ಬೇರೆ ಸಿವಿಯರ್ ಅಬ್ನಾರ್ಮ್ಯಾಲಿಟೀಸ್ ಇರಬೇಕಾದ್ರೆ ಈ ಸ್ಪರ್ಮ್ಸ್ನ ನಾವು ನಾರ್ಮಲ್ ಲುಕಿಂಗ್ ಸ್ಪರ್ಮ್ಸ್ನ ತೊಗೊಂಡು ಅವ್ರ ವೈಫ್ ಎಗ್ಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಇದು ನೆಕ್ಸ್ಟು ಅದು ಫರ್ಟಿಲೈಸ್ ಆಗುತ್ತೆ. ಫರ್ಟಿಲೈಸ್ ಆದಮೇಲೆ ಭ್ರೂಣ ಡಿವೈಡ್ ಆಗುತ್ತೆ. ಸೊ ಇದನ್ನು ನಾವು ಫಾಲೋ ಮಾಡಿಬಿಟ್ಟು ನೋಡ್ತೀವಿ. ಈ ಭ್ರೂಣನ ನಾವು 3ನೇ ದಿನ ಅಥವಾ 5ನೇ ದಿನ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ತನಕ ನಾವು ಬೆಳೆಸಿ 5ನೇ ದಿನ ನಾವು ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ ಅಥವಾ ಇದನ್ನು ನಾವು ಫ್ರೀಸಿಂಗಲ್ಲಿ ಇಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ IVF. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಪಾರ್ವತಿ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪಾರ್ವತಿ ಅವರೇ. ಪಾರ್ವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ದೀಪಾ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್. ಹಲೋ, ನಮಸ್ತೆ ದೀಪಾ ಅವರೇ, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಚಿತ್ರದುರ್ಗದ ದೀಪ ಅಂತ. ಹಾಂ ಅಮ್ಮ, ಹೇಳಿ. ಮೇಡಮ್, ನಮಗೆ ಮದುವೆ ಆಗಿ 3 ವರ್ಷ ಆಗಿದೆ, ಇನ್ನೂ ಆಗಿಲ್ಲ. ಓಕೆ. ನಮಗೆ ಟೆಸ್ಟ್ ಮಾಡಿಸಿದ್ವಿ. ಓಕೆ. ನಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಓಕೆ. ಬಟ್ ನಮ್ಮ ಮನೆಯವರಿಗೆ ಟೆಸ್ಟ್ ಮಾಡಿಸಿದ್ವಿ. ಓಕೆ. ಅವರಿಗೆ ವೆರಿಕೋಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಓಕೆ. ಅದಾದ್ಮೇಲೆ ಅದು ಕ್ಯೂರ್ ಆದ್ಮೇಲೆ ಮಕ್ಕಳಾದ ಚಾನ್ಸಸ್ ಇರುತ್ತೆ ಮೇಡಮ್? ಇವಾಗ ಸಿಮೆನ್ ಕೌಂಟ್ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ? ಮೇಡಮ್, ಅದು ಫಸ್ಟ್ ಸ್ಟೇಜ್ ಅಂತ ಹೇಳಿದ್ದಾರೆ ಡಾಕ್ಟರ್. ಓಕೆ, ಅದು ವ್ಯಾರಿಕೋಸಿಲ್ ಗ್ರೇಡ್ 1 ಅಂತ ಹೇಳಿರ್ತಾರೆ. ಬಟ್ ಕೌಂಟ್ ಎಲ್ಲ ಚೆನ್ನಾಗಿದೆಯಾ, ನಾರ್ಮಲ್ ಇದೆಯಾ? ಮೇಡಮ್, ಕೌಂಟ್ ಬಂದು 0 ಇದೆ. ಕೌಂಟ್ 0 ಇದ್ದಾಗ ಬರೀ ಒಂದೇ ರಿಪೋರ್ಟ್ ಆಗಿದೆಯಾ ಅಥವಾ ಮಲ್ಟಿಪಲ್ ರಿಪೋರ್ಟ್ಸ್ ಆಗಿದೆಯಾ? ಮೇಡಮ್, ಫಸ್ಟಿಗೆ ಅದು ನಾವು ನಾರ್ಮಲ್ ಅಲ್ಲಿ ಮಾಡಿಸಿದಾಗ ಅವ್ರಿಗೆ ಇದು ವೀರ್ಯಾಣು ಉತ್ಪತ್ತಿನೇ ಇಲ್ಲ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿದ್ರು. ಓಕೆ. 3 ತಿಂಗಳು ತಗೊಂಡಿದ್ವಿ ಆ ಮೆಡಿಸಿನ್. ಓಕೆ. ಓಕೆ. ಆ ಮೆಡಿಸಿನ್ ತಗೊಂಡಾದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸಿದಾಗ ಮತ್ತೆ ಅದೇ ತರ ಬಂತು. ಓಕೆ. ಓಕೆ. ಹಾಗಾಗಿ ಆಮೇಲೆ ಅವರು ಯಾಕೆ ಈ ತರ ಬಂದಿದೆ, ನಿಮಗೆ ಕೌಂಟೇ ಇಲ್ಲ, ಮತ್ತೆ ಕಿತ್ತೆ ಇದು ಬೇರೆ ತರ ನೀವು ಗರ್ಭಕ್ಕೆ ಇದು ಮಾಡ್ಬೇಕು, ಮಗು ತಗೊಬೇಕು, ಹಾಗೆ ಹೀಗೆಲ್ಲ ಅಂದ್ರು. ಹೌದು. ನಮ್ಗೆ ಅದು ಇಷ್ಟ ಆಗಿಲ್ಲ ಅಂತ ಹೇಳಿ ಮತ್ತೆ ಬೇರೆ ಡಾಕ್ಟರ್ ಹತ್ರ ಸಜೆಷನ್ ತಗೊಂಡ್ವಿ. ಓಕೆ. ಅವರು ಒಂದು ಸ್ಕ್ಯಾನಿಂಗ್ ಹೇಳಿದ್ರು ನಮ್ಮ ಮನೆಯವರಿಗೆ. ಆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯ್ತು ಅವರಿಗೆ ವೆರಿಕೋಸ್ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ಗೊತ್ತಾಯ್ತು. ಸಿ ಏನಾಗುತ್ತೆ, ಇದನ್ನ ನೀವೇನ್ ಹೇಳ್ತಿದ್ರೆ ಇದನ್ನ ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ, ವೇರ್ ವೀರ್ಯ ಕಣಗಳಿರಲ್ಲ, ಸ್ಪರ್ಮ್ ಕಣಗಳಿರಲ್ಲ. ಸೊ ಇದನ್ನ ನಾವು ಹಾರ್ಮೋನ್ ಟೆಸ್ಟ್ ಮಾಡಿ ನೋಡಬೇಕು ಏನಕ್ಕೆ ಈ ಥರ ಆಗಿದೆ ಅಂತ. ಓಕೆ, ಇದನ್ನು ಇಂಪ್ರೂವ್ ಆಗಲಿಲ್ಲ ಅಂತ ಹೇಳಿದಾಗ ನೀವು IVF ಮಾಡಿಸ್ಕೊಳ್ಳೇಬೇಕಾಗತ್ತೆ, ಬಿಕಾಸ್ ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಥ್ಯಾಂಕ್ ಯು ದೀಪಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಚೈತ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಮ್ಯಾಮ್, ನನಗೆ ಡಯಾಬಿಟಿಕ್ ಇದೆ. ಓಕೆ. ನನಗೆ ಪ್ರೆಗ್ನೆನ್ಸಿ ಆಗುತ್ತಾ ಮ್ಯಾಮ್? ಹಾಂ, ಡೆಫಿನೆಟ್ಲಿ ಆಗುತ್ತೆ. ಶುಗರ್ ಲೆವೆಲ್ಸ್ ಎಷ್ಟಿದೆ ಅಮ್ಮ ಇವಾಗ? ನನಗೆ ಇವಾಗ 210 ಆ ಥರ ಇದೆ ಮ್ಯಾಮ್. ಫಾಸ್ಟಿಂಗ್ ಅಲ್ಲ ಅಥವಾ ರೆಗ್ಯುಲರ್ RBS? ರೆಗ್ಯುಲರ್ ತಿಂದು ಆದ್ಮೇಲೆ ರೆಗ್ಯುಲರ್. ಓಕೆ. ಸಿ, ಫಸ್ಟ್ ಆಫ್ ಆಲ್ ಶುಗರ್ ಲೆವೆಲ್ಸ್ ಹೈ ಇದ್ದಾಗ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಏನೂ ಆಗಲ್ಲ. ಬಟ್ ಪ್ರೆಗ್ನೆನ್ಸಿ ಆದಮೇಲೆ ನೀವು ಶುಗರ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇರಲಿಲ್ಲ ಅಂತ ಹೇಳಿದಾಗ, ನಿಮ್ಮ HbA1c ಲೆವೆಲ್ಸ್ ಮೋರ್ ದ್ಯಾನ್ 6 ಇತ್ತು ಅಂತ ಹೇಳಿದ್ರೆ ನಿಮಗೆ ಮಿಸ್ಕ್ಯಾರೇಜ್ ರೇಟ್ಸ್ ಜಾಸ್ತಿ ಇರುತ್ತೆ, ಅಂದರೆ ಅಬಾರ್ಷನ್ ಆಗಬಹುದು ಚಾನ್ಸಸ್ಸು. ಮೋಸ್ಟ್ ಇಂಪಾರ್ಟೆಂಟ್, ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ಮಗುವಲ್ಲಿ ಅಬ್ನಾರ್ಮ್ಯಾಲಿಟಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಪರ್ಸೆ ಶುಗರ್ ಲೆವೆಲ್ಸಿಂದ ನಿಮ್ಗೇನು ತೊಂದರೆ, ಅಂದರೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ತೊಂದರೆ ಆಗಲ್ಲ, ಬಟ್ ಪ್ರೆಗ್ನೆನ್ಸಿ ಆದಮೇಲೆ ನೀವು ಶುಗರ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರಲಿಲ್ಲ ಅಂದರೆ ತೊಂದರೆ ಆಗುತ್ತೆ. ಓಕೆ. ಥ್ಯಾಂಕ್ ಯು ಚೈತ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೇಘನಾ ಅಂತ ಚನ್ನರಾಯಪಟ್ಟಣದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಘನಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಮೇಡಮ್, ನಮಸ್ತೆ. ನಮಸ್ತೆ ಮೇಘನಾ ಅವರೇ, ಹೇಳಿ. ನಂದು ಮದುವೆ ಆಗಿ 6 ಇಯರ್ಸ್ ಆಯಿತು ಮೇಡಮ್. ಓಕೆ. ಪ್ರೆಗ್ನೆನ್ಸಿ ಆಗಿಲ್ಲ ಇನ್ನು. ಓಕೆ. 2 ಇಯರ್ಸ್ ಇಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಓಕೆ. HSG ಟೆಸ್ಟ್ ಅಲ್ಲಿ ಟ್ಯೂಬ್ಸ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ. ಮತ್ತೆ ಅದು ಯುಟೆರಸ್ ಶೇಪ್ ಸ್ವಲ್ಪ T ಶೇಪ್ ಯುಟೆರಸ್ ಇದೆ ಅಂತ ಹೇಳ್ಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿದೆ ಲಾಸ್ಟ್ ಮಂತ್. ಓಕೆ. ಸೊ ಇವಾಗ 3 ಮಂತ್ಸ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಓಕೆ. 3 ಮಂತ್ಸ್ ಆದ್ಮೇಲೆ ಡೈರೆಕ್ಟ್ IVF ಗೆ ಹೋಗ್ಬೇಕಾ ಅಥವಾ ನ್ಯಾಚುರಲ್ ಇಂಟರ್ಕೋರ್ಸ್ ಅಲ್ಲಿ ಟ್ರೈ ಮಾಡ್ಬೋದಾ? ಇವಾಗ ಲ್ಯಾಪ್ರೋಸ್ಕೋಪಿಲಿ ಟ್ಯೂಬ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದಾರಾ? ಹಾ, ಹೇಳಿದ್ದಾರೆ. ಯುಟೆರಸ್ ಶೇಪ್ T ಶೇಪ್ ಇತ್ತಂತ ಹೇಳಿ. ಓಕೆ. ಓಕೆ. ಹಸ್ಬೆಂಡ್ ಕೌಂಟ್ ನಾರ್ಮಲ್ ಇದೆಯಾ?
ನಾರ್ಮಲ್ ಇದೆ ಮ್ಯಾಮ್. ಓಕೆ, ಹಾಗಾದ್ರೆ ನೀವು IUI ಪ್ರಯತ್ನ ಮಾಡ್ಬೋದು ಆಯ್ತಾ. IUI ಆಗಿಲ್ಲ ಅಲ್ಲ ಒಂದ್ಸತಿನೂ? IUI ಲಾಸ್ಟ್ 2 years ಅಲ್ಲಿ 4 times ಆಗಿದೆ ಮೇಡಮ್. ಓಕೆ, ಸೊ ಇವಾಗ ನೀವು ಒಂದ್ಸತಿ IUI ಆಫ್ಟರ್ ಲ್ಯಾಪ್ರೋಸ್ಕೋಪಿ ಪ್ರಯತ್ನ ಮಾಡಿಮ್ಮ. ಈ IUI ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ದೆನ್ ಯು ಮೈಟ್ ಹ್ಯಾವ್ ಟು ಗೋ ಫಾರ್ IVF. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಘನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನಾವು IVF ಬಗ್ಗೆ ಮಾತನಾಡ್ತಾ ಇದ್ವಿ. ದಂಪತಿಗಳಿಬ್ಬರೂ ಕೂಡ ಈ ಚಿಕಿತ್ಸೆಗೆ ಒಟ್ಟಿಗೆ ಬರೋದು ಎಷ್ಟು ಮುಖ್ಯ ಆಗುತ್ತೆ? ಪ್ರೆಗ್ನೆನ್ಸಿ ಆಗಲಿಲ್ಲ ಅಂತ ಹೇಳಿದಾಗ ಮಹಿಳೆ ಒಬ್ಬರಿಗೇ ಬ್ಲೇಮ್ ಮಾಡೋದು. ಸೊ ಈ IVF ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಇಟ್ ಇಸ್ ನಾಟ್ ಈಸಿ. ಅಂದರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು, ಅವ್ರ ಸ್ಟ್ರೆಸ್ಫುಲ್ ಸಿಚುವೇಶನ್ಸಲ್ಲಿ ಇರ್ಕೂಡ್ದು. ಆ್ಯಂಡ್ ಇವಾಗ ನಾವೇ ಒಂದು ಇಂಜೆಕ್ಷನ್ಸ್ ತೊಗೋಬೇಕು ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಈಸಿ. ಸೊ ಅವ್ರ ಎಮೋಷ್ನಲ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕಾರಣಕ್ಕೋಸ್ಕರ ಇಟ್ ಇಸ್ ಪ್ರಿಫರಬಲ್ ಹಸ್ಬೆಂಡ್ ವೈಫ್ ಇಬ್ಬರು ಬಂದುಬಿಟ್ಟು ಒಟ್ಟಿಗೆ, ಮೋಸ್ಟ್ ಆಫ್ ದ ಟೈಮ್ ಇವಾಗ ಅದೇ ಥರ ಬರ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಒಟ್ಟಿಗೆ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ದೇ ಆಸ್ಕ್ ವಾಟ್ ಎವರ್ ಡೌಟ್ಸ್ ದೇ ಹ್ಯಾವ್ ಎವ್ರಿಥಿಂಗ್. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್. ಓಕೆ, ಡಾಕ್ಟರ್ ರವಿ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನನಗೂ ಏನಾಗಿದೆ, ಮ್ಯಾರೇಜ್ ಆಗಿ 5 years ಆಗಿದೆ. ಆಮೇಲೆ ಒಂದು ಮಗುನೂ ಇದೆ. ಓಕೆ. ಆಮೇಲೆ ಇವಾಗ ನಂದು ಸ್ಪರ್ಮ್ ಎಜಾಕ್ಯುಲೇಷನ್ ಆಗ್ತಾ ಇಲ್ಲ. ಪ್ರಾಬ್ಲಮ್ಸ್ ಏನಿರ್ಬೇಕು, ಮತ್ತು ಡಯಾಬಿಟಿಕ್ನು ಇತ್ತು ಹೈ. ಓಕೆ. ಇವಾಗ 150 ಎಲ್ಲ ಇದೆ ಮೇಡಮ್. ಓಕೆ, ಫಾಸ್ಟಿಂಗಾ ಅಥವಾ ನಾರ್ಮಲ್ ಶುಗರ್ಸಾ? ಫಾಸ್ಟಿಂಗ್. ಫಾಸ್ಟಿಂಗ್ ಇಟ್ ಹ್ಯಾಸ್ ಟು ಕಮ್, ಅಂದರೆ 90 to 100 ಇರಬೇಕು ಫಾಸ್ಟಿಂಗ್ ಆಯಿತಾ. 150 ಇನ್ನೂ ಹೈ ಇರುತ್ತೆ. ಸೊ ನಿಮಗೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗೋ ತನಕ ನಿಮಗೆ ಈ ಥರ ಎಜಾಕ್ಯುಲೇಟರಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಓಕೆ, ನೀವು ಅನ್ಕಂಟ್ರೋಲ್ಡ್ ಶುಗರ್ಸ್ ತುಂಬ ಲಾಂಗ್ ಟೈಮಲ್ಲಿದ್ದಾಗ ಈ ಥರ ಆಗುತ್ತೆ. ನೀವು ಸ್ವಲ್ಪ ವಿಟಮಿನ್ಸ್ ಎಲ್ಲ ತೊಗೋಬೇಕು, ಅಂದರೆ ವೈಟಮಿನ್ B12 ತೊಗೋಬೇಕು. ಆಮೇಲೆ ಶುಗರ್ ಲೆವೆಲ್ಸ್ನ ಕಂಟ್ರೋಲಿಗೆ ತೊಗೊಂಬರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಓಕೆ, ಥ್ಯಾಂಕ್ ಯು ರವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, TB ಇರೋರಿಗೆ IVF ಚಿಕಿತ್ಸೆ ಮಾಡಬಹುದಾ, ಹೇಗೆ? ಓಕೆ, TB ನಮ್ಮದೆಲ್ಲ ಪಾರ್ಟ್ಸ್ಗೆ ಎಫೆಕ್ಟ್ ಮಾಡುತ್ತೆ. ಬಟ್ ಗರ್ಭದಲ್ಲಿ ಇದ್ದಾಗ ಏನಾಗುತ್ತೆ, TB ನಮ್ಮ ಅಂಡಾಶಯನ ಎಫೆಕ್ಟ್ ಮಾಡಲ್ಲ. ಬಟ್ ಟ್ಯೂಬ್ಸ್ ಅಂತ ಏನು ಹೇಳ್ತೀವಿ ಅಲ್ಲ, ಫೆಲೋಪಿಯನ್ ಟ್ಯೂಬ್ಸ್, ಸೊ ಇದು ಹಾಳಾಗುತ್ತೆ. ಅಂದರೆ ಟ್ಯೂಬಲ್ ಬ್ಲಾಕ್ ಆಗ್ಬೋದು, ಅಥವಾ ಟ್ಯೂಬ್ ತುಂಬ ಗಟ್ಟಿ ಆಗುತ್ತೆ. ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಸಿವಿಯರ್ ಡಿಸೀಸ್ ಆಗಿಬಿಟ್ಟು ನೀರು ತುಂಬಿಕೊಳ್ಳುತ್ತೆ ಟ್ಯೂಬ್ಸಲ್ಲಿ. ಇಂಥವ್ರಿಗೆ ನಾವು ಹೈಡ್ರೋಸಾಲ್ಫಿಂಗ್ಸ್ ಅಂತ ಕರಿತೀವಿ. ಸೊ ಇದಾದಾಗ ನಮ್ಮ ಟ್ಯೂಬಲ್ ಫಂಕ್ಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇಂಥವರಲ್ಲಿ ನಾವು IVF ಮಾಡಬೇಕಾಗತ್ತೆ. ಕೆಲವೊಂದು ಸತಿ ರೇರ್ ಸಿಚುವೇಶನ್ಸಲ್ಲಿ ನಮಗೆ ಎಂಡೋಮೆಟ್ರಿಯಮ್, ಅಂದರೆ ಭ್ರೂಣ ಇಡೋ ಜಾಗ ಅಥವಾ ಟಿಶ್ಯೂಸ್ ಆಗುತ್ತೆ ಅಲ್ಲ, ಬರುತ್ತೆ. ಸೊ ದಟ್ ಇಸ್ ಕಾಲ್ಡ್ ಎಂಡೋಮೆಟ್ರಿಯಮ್ ಅಂತ. ಟ್ಯೂಬರ್ಕ್ಯುಲೋಸಿಸ್ಸು ಈ ಎಂಡೋಮೆಟ್ರಿಯಮ್ನ ಹಾಳು ಮಾಡುತ್ತೆ. ಈ ಲೇಯರ್ನ ಹಾಳು ಮಾಡಿದಾಗ ನಮಗೆ ಯೂಟ್ರೈನ್ ಲೈನಿಂಗ್ ಹಾಳಾದಾಗ ಅಲ್ಲಿ ಭ್ರೂಣ ಅಂಟ್ಕೊಳ್ಳೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಲಿಕ್ಕೂ ಕಮ್ಮಿ ಇರುತ್ತೆ. ಸೊ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಸತಿ ಡಯಾಗ್ನೋಸ್ ಆದಮೇಲೆ ಇವರು ಸೀರಿಯಸ್ ಆಗಿ ತೊಗೋಬೇಕಾಗುತ್ತೆ ಫರ್ಟಿಲಿಟಿ ಇಶ್ಯೂಸ್ನ, ಮತ್ತು ಅದಕ್ಕೆ ವಾಟ್ ಎವರ್ ಇಸ್ ದ ರೈಟ್ ಟ್ರೀಟ್ಮೆಂಟ್ ಅದನ್ನು ತೊಗೋಬೇಕು. ಓಕೆ ಡಾಕ್ಟರ್, ಇನ್ನು IVF ಚಿಕಿತ್ಸೆಯ ಮೊದಲು ಮತ್ತು ನಂತರ ಟೇಕ್ ಕೇರ್ ಹೇಗಿರಬೇಕು? IVF ಒಂದು ವಿಧಾನ ಪ್ರೆಗ್ನೆನ್ಸಿ ಆಗಲಿಕ್ಕೆ. ತುಂಬ ಜನ ಕೇಳ್ತಾರೆ ನಮಗೆ, ನಾ ಬೆಡ್ ರೆಸ್ಟ್ ತೊಗೋಬೇಕಾಗುತ್ತೆ ಅಂತೆಲ್ಲ. ಡೆಫಿನೆಟ್ಲಿನೋ, ನೀವು ನಾರ್ಮಲ್ ಆ್ಯಕ್ಟಿವಿಟಿ ಇರ್ಬೋದು, ಅಂದರೆ ರಿಗರಸ್ ಎಕ್ಸಸೈಸ್ ಅಂದರೆ ಏರೋಬಿಕ್ಸ್, ರನ್ನಿಂಗು ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಬಟ್ ನಾರ್ಮಲ್ ಆ್ಯಕ್ಟಿವಿಟಿ ಇರಬೇಕು. ವಾಕಿಂಗಿಗೆ ಹೋಗ್ಬೋದು. ಬೆಡ್ ರೆಸ್ಟ್ ಖಂಡಿತ ಮಾಡಿಕೊಡ್ದು ಆಫ್ಟರ್ IVF. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಆಲ್ಸೋ. ಬಟ್ ಏನು ಅನ್ಕೋತಾರೆ ಅಂದರೆ, ನಾನು ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ, ಸೊ ಏನಾದರೂ ಆದರೆ ಏನಕ್ಕೆ ರಿಸ್ಕ್ ತೊಗೋಬೇಕು ಅಂತ ಹೇಳಿಬಿಟ್ಟು ಬೆಡ್ ರೆಸ್ಟ್ ತೊಗೋತಾರೆ. ಬಟ್ ಬೆಡ್ ರೆಸ್ಟ್ ಇಸ್ ನಾಟ್ ಇಂಡಿಕೇಟೆಡ್. ಏನಾಗುತ್ತೆ ಅಂದರೆ, ರೆಗ್ಯುಲರ್ ಆಗಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ ಎಂಟೈರ್ ಬಾಡಿಯಲ್ಲಿ. ನಮಗೆ ಯೂಟ್ರಸ್ಗೂ ಕೂಡ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನಾವು ವಿ ಡೋಂಟ್ ಅಡ್ವೈಸ್ ಬೆಡ್ ರೆಸ್ಟ್. ಓಕೆ ಡಾಕ್ಟರ್, IVF ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ತಾವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಜರ್ನಿಸ್ತಾ ಫರ್ಟಿಲಿಟಿ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್,
ನಂಬರ್ 353, 354A, ಮೊದಲನೇ ಮಹಡಿ, 8ನೇ ಮುಖ್ಯ ರಸ್ತೆ, ಬಸವೇಶ್ವರ ನಗರ, ಬೆಂಗಳೂರು 560079. ದೂರವಾಣಿ ಸಂಖ್ಯೆ 7619198083. ಮತ್ತೊಂದು ಸಂಖ್ಯೆ 7619198081. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.